ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ಫೇಸಲ್ಲಿ ಹೇರ್ ಗ್ರೋ ಬೇಗ ಆಗ್ತಿರುತ್ತೆ ಅಲ್ವಾ, ಅದನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ಒಳ್ಳೆ ರೆಮಿಡಿನ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 1/2 ಟೇಬಲ್ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. ಇದರಲ್ಲಿ ಅರಿಶಿಣನೇ ಮೇಯ್ನು ನೋಡಿ. ನಂತರ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹಾಲು ಮಿಲ್ಕ್ ಹಾಕೋತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸಲ ಹಚ್ಚಿದ್ರೇ ಚಿಕ್ಕದು ಹೇರ್ ಇರುತ್ತಲ್ವ ಮುಖದಲ್ಲಿ, ಅದೆಲ್ಲ ಒಂದೇ ಸಲಕ್ಕೆ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ. ಫುಲ್ಲು ಕ್ಲಿಯರ್ ಸ್ಕಿನ್ ಥರ ಕಾಣಿಸುತ್ತೆ. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕೂದಲು ಸ್ವಲ್ಪ ಗ್ರೋ ಜಾಸ್ತಿ ಇತ್ತು ಅಂತಂದರೆ ನೀವು ಒಂದು 2ರಿಂದ 3 ಬಾರಿ ಆದರೂ ಹಚ್ಚಲೇಬೇಕಾಗುತ್ತೆ ಸ್ನೇಹಿತರೆ. ಹಚ್ಬಿಟ್ಟು ಸ್ಟಾಪ್ ಮಾಡೋದಲ್ಲ, ಇದನ್ನು ವೀಕ್ಲಿ ಟ್ವೈಸ್ ಮಾಡಿದ್ರೆ ನಿಮಗೆ ಪರ್ಮನೆಂಟಾಗಿ ಹೇರ್ ಗ್ರೋ ಆಗೋದು ಕಡಿಮೆ ಆಗುತ್ತೆ ಫೇಸಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೇ ಸಲಕ್ಕೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಹಚ್ಚಿ ವಾಶ್ ಮಾಡಿದ ನಂತರ ನೀವೇ ಹೇಳ್ತೀರಾ ಎಷ್ಟೊಂದು ಬೇಬಿ ಹೇರ್ ಇರುತ್ತಲ್ವ ಮುಖದಲ್ಲಿ, ಅದೆಲ್ಲ ಫುಲ್ಲು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನೀವು ವಾಶ್ ಮಾಡುವಾಗ ಕೂದಲು ಯಾವ ಕಡೆ ಬೆಳೆದಿರುತ್ತೋ ಅದ್ರ ಆಪೋಸಿಟ್ ಸೈಡು ಮಸಾಜ್ ಮಾಡ್ತಿರಲ್ಲ, ಆ ಥರ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ನ ತೆಗಿಬೇಕಾಗತ್ತೆ. ನೀವು ಈಗ ಸ್ಕ್ರಬ್ ಮಾಡ್ಕೋತೀರ ಅಲ್ವಾ, ಅದು ಯಾವ ಥರ ಸ್ಕ್ರಬ್ ಮಾಡ್ಕೋತಿರೋ ಫೇಸಲ್ಲಿ ಹೇರ್ ಯಾವ ಕಡೆಯಿಂದ ಬೆಳೆದಿರುತ್ತೆ ಅದ್ರ ಆಪೋಸಿಟ್ ಸೈಡ್ ನೀವು ಸ್ಕ್ರಬ್ ಥರ ಮಾಡಿಕೊಂಡ್ರೆ ಈ ಪ್ಯಾಕ್ನ ಮುಖದಲ್ಲಿರೋ ಬೇಬಿ ಹೇರು ಅಂದರೆ ಚಿಕ್ಕ ಹೇರು ಒಂದು ಸಲಕ್ಕೆ ಅಪ್ಲೈ ಮಾಡಿದ ತಕ್ಷಣವೇ ನಿಮಗೆ ಕ್ಲಿಯರ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೇನೆ ಗೊತ್ತಾಗುತ್ತೆ. ನೋಡಿ, ಇವಾಗ ಕಡಲೆ ಹಿಟ್ಟು ಸ್ವಲ್ಪ ಗಂಟು ಆಗಿಬಿಟ್ಟಿದೆ. ಅದೆಲ್ಲ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಅರಿಶಿನ ನಮ್ಮ ಮುಖದಲ್ಲಿ ಹೇರ್ ಗ್ರೋ ಆಗೋದನ್ನು ಕಡಿಮೆ ಆಗುತ್ತೆ ಸ್ನೇಹಿತರೆ. ಆಮೇಲೆ ಫೇಸು ಗ್ಲೋ ಬರೋ ಥರ ಮಾಡುತ್ತೆ. ಹಾಗೆ ಕಡಲೆ ಹಿಟ್ಟು ಸ್ಕಿನ್ ಟೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ಹಾಲು ಫುಲ್ಲು ಫೇಸ್ಗೆ ಮಾಯ್ಶ್ಚರೈಸರ್ ಥರ ವರ್ಕ್ ಮಾಡುತ್ತೆ. ಅದು ಮಾಯ್ಶ್ಚರೈಸರ್ಗೋಸ್ಕರನೇ ಹಾಕಿರೋದು. ಹಾಗಾಗಿ ಫುಲ್ಲು ಡ್ರೈ ಅನ್ಸಲ್ಲ ನಿಮಗೆ. ಇದು ಫೇಸ್ ಹಾಕಿದ ಮೇಲೆ ಫುಲ್ಲು ಸಾಫ್ಟ್ ಫೀಲ್ ಕೊಡುತ್ತೆ ಸ್ಕಿನ್ಗೆ. ಈ ಪ್ಯಾಕ್ ಹಾಕಿದ ಮೇಲೆ ನೋಡಿ, ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿ ಅಪ್ಲೈ ಮಾಡೋಕೆ ಹೋಗ್ಬಿಡ್ರಿ, ತುಂಬ ಜಾಸ್ತಿ ದಪ್ಪಾಗೂ ಅಪ್ಲೈ ಮಾಡೋಕೆ ಹೋಗ್ಬಿಡ್ರಿ, ಮೀಡಿಯಮಾಗಿ ಅಪ್ಲೈ ಮಾಡ್ಕೊಳ್ರಿ. ನೋಡಿ, ಇವಾಗ ನಾನು ಹಚ್ಚಿದ್ದಾಗಿದೆ. ಇವಾಗ ಡ್ರೈ ಆದಮೇಲೆ ಬರ್ತೀನಿ ನೋಡಿ. ಇವಾಗ ಇದನ್ನು ವಾಶ್ ಮಾಡಬೇಕಾದ್ರೆ ನೀವು ಯಾವ ಕಡೆ ಹೇರ್ಸ್ ಬೆಳೆದಿರುತ್ತೋ ಅದ್ರ ಆಪೋಸಿಟ್ ಸೈಡ್ ನೀವು ಸ್ವಲ್ಪ ನಿಧಾನಕ್ಕೆ ಉಜ್ಜಿ ತೆಗಿಬೇಕಾಗತ್ತೆ. ನೋಡಿ, ಇವಾಗ ನಾನು ಫುಲ್ಲು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಗ್ಲೋ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.